ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ರುಚಿಕರವಾದ, ನೋಡೋಕ್ಕೂ ಕಲರ್ಫುಲ್ ಆಗಿರೋ ಅಂಥ ಒಂದು ಫ್ಲೇವರ್ಫುಲ್ಲು ಹುಳಿ ಖಾರ ಖಾರ ಇರೋ ಅಂಥ ಒಂದು ಈರುಳ್ಳಿ ಚಟ್ನಿಯೊಂದಿಗೆ ಬಂದಿದ್ದೀನಿ. ಆನಿಯನ್ ಚಟ್ನಿ ಏನು ಸಖತ್ತಾಗಿರುತ್ತೆ ಅಂದರೆ, ಆ ಕಲರ್ ನೋಡ್ತಿದ್ರೆ ಗೊತ್ತಾಗ್ತಿದೆ ನಿಮಗೆ. ಅದು ಚಪಾತಿಯೊಂದಿಗೆ ಮತ್ತು ಎಲ್ಲ ರೀತಿಯ ರೊಟ್ಟಿಗಳ ಜೊತೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ತಿನ್ನಕ್ಕಂತೂ ಮಕ್ಕಳು ಸಾಂಬಾರೇ ಕೇಳಲ್ಲ, ಬೇಕಾದರೆ ಇದೇ ಬೇಕಂತ ಕೇಳ್ತಾರೆ. ಈರುಳ್ಳಿಯಿಂದ ಏನು ಮಾಡಿದ್ರು ಮನೆ ಫುಲ್ ಗಮ್ ಅನ್ನೋದಂತೂ ತಪ್ಪಲ್ಲ ಅಲ್ವಾ. ಎಷ್ಟು ಘಮ ಬರ್ತಾ ಇರುತ್ತೆ ಅಂದರೆ, ಬಿಸಿ ಬಿಸಿ ಅನ್ನಕ್ಕೆ ಹೀಗೆ ತುಪ್ಪ ಹಾಕಿ ಕಲಸಿ ತಿನ್ನಕ್ಕಂತೂ ಹಬ್ಬ ಥರ ಇರುತ್ತೆ. ಸಖತ್ ಟೇಸ್ಟ್ ಅಂದರೆ ಸಖತ್ ಟೇಸ್ಟು. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಇಲ್ಲಿ ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿಗೆ ಹುಣಸೆಹಣ್ಣು ನೋಡಿ ಇಷ್ಟು ಹಾಕ್ಕೊಳ್ಳೇಬೇಕು. ಒಂದು 2 ಇಂಚು, ಒಂದು ಆಲ್ಮೋಸ್ಟ್ ಒಂದು 3 ಇಂಚ್ನಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಇಲ್ಲಿ ನಾನು 4ರಿಂದ 5 ಈರುಳ್ಳಿನ ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 3 ಸ್ಪೂನಷ್ಟು ಅಥವಾ 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಅಂದರೆ ಈಗ ಒಂದು 3 ಸ್ಪೂನ್ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಒಗ್ಗರಣೆಗೆ ಒಂದು 3 ಸ್ಪೂನ್ ಬೇಕಾಗುತ್ತೆ, ಅದಕ್ಕೆ ಹೇಳಿದೆ. ಈಗ ಸಾಸಿವೆ 2 ಸ್ಪೂನಷ್ಟು, ಕಡಲೆಬೇಳೆ 1-2 ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಎಷ್ಟು ಹದವಾಗಿ ಹುರ್ಕೊಳ್ತೀವೋ ಅಷ್ಟು ಅದ್ಭುತವಾಗಿ ಬರುತ್ತೆ. 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಸಣ್ಣ ಊರಿನಲ್ಲಿ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಂತವಾಗಿ ಹಾಕ್ಕೊಳ್ತಾ ಹೋಗಿ ಕರೆಕ್ಟಾಗಿ ಫ್ರೈ ಆಗಿಬಿಡುತ್ತೆ. 1 ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಏನು 4ರಿಂದ 5 ಈರುಳ್ಳಿನ ಈ ರೀತಿ ಉದ್ದುದ್ದು ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಯಾವ ಹದಕ್ಕೆ ನಾವು ಫ್ರೈ ಮಾಡ್ಕೋಬೇಕಂದ್ರೆ, ಆ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಿ ಒಂದು ಲೈಟ್ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂದಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುಳಿ ಒಂದು ಒಳ್ಳೆ ಹದಕ್ಕಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಒಂದೇ ಸಲ ಹಾಕಬಾರ್ದು, ಹಂತವಾಗಿ ಲಾಸ್ಟಿಗೆ ಎಲ್ಲ ಆಗಿದೆ ಅಂದಾಗ ನಾನಿಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡರು, ತುಂಬ ಖಾರ ಇದೆ ಈ ಚಿಲ್ಲಿ ಪೌಡರು, ಅದಕ್ಕೋಸ್ಕರ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರ, ಯಾಕೆಂದರೆ ಆನಿಯನ್ನಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ನೀವು ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ಳಿ. ಇದು ತುಂಬ ಖಾರ ಇರೋದ್ರಿಂದ 1 ಸ್ಪೂನ್ ಹಾಕಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಒಂಥರ ರುಚಿ ಬ್ಯಾಲೆನ್ಸ್ ಮಾಡೋಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ಪಲ್ಸ್ ಮೂಡಲ್ಲಿ ತರಿಯಾಗಿ, ಈಗ ಚಟ್ನಿಗೆಲ್ಲ ಹೆಂಗೆ ಗ್ರೈಂಡ್ ಮಾಡ್ತೀವಿ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ನಂತರ ಒಂದು ಪ್ಯಾನ್ಗೆ ಒಂದು 3 ಸ್ಪೂನ್ ಅಡುಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಹಿಂಗು ಎಲ್ಲದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ, ಗಮ್ಮಂತ ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ನೀರು ಸೇರಿಸಬಾರ್ದು. ಗ್ರೈಂಡ್ ಮಾಡಿದ್ದು ಪ್ಲಸ್ ಅದನ್ನು ಏನಾದರೂ ಸ್ವಲ್ಪ ತೊಳೆದಿದ್ದು ನೀರು ಬಿಟ್ಟರೆ ಜಾಸ್ತಿ ನೀರು ಸೇರಿಸಬಾರ್ದು. ಯಾಕೆ ನೀರು ಸೇರಿಸಬಾರ್ದಂದರೆ, ಈಗಿದು ಫುಲ್ ಅದು ಏನದು ಆನಿಯನ್ನು ರುಬ್ಬಿರೋದಿದೆಯಲ್ಲ, ಅದು ಬಂದು ಎಣ್ಣೆ ಅಂದರೆ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಅದುವರೆಗೂ ನಾವು ಫ್ರೈ ಮಾಡಬೇಕು. ನೀರು ಜಾಸ್ತಿ ಹಾಕಿಬಿಟ್ರೆ ಆ ಒಂದು ಕನ್ಸಿಸ್ಟೆನ್ಸಿ ಬರಲ್ಲ, ಆ ಟೇಸ್ಟ್ ಕೊಡಲ್ಲ. ಆಮೇಲೆ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು, ಹಾಕ್ಕೊಂಡೆ. ಒಂದು 4-5 ನಿಮಿಷ ಹಿಡಿಬೋದು. ಚೆನ್ನಾಗಿ ಘಮ ಬರೋವರೆಗೂ, ಎಣ್ಣೆ ರಿಲೀಸ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಅದ್ಭುತವಾಗಿರೋ ಅಂಥ ಆನಿಯನ್ ಚಟ್ನಿ ರೆಡಿ ಆಗುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.